ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇ ಥರ ನಾನು ಇನ್ನು ಮುಂದೆ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ವಲ್ಲಭಿ ಯುಗವು ಈ ಕೆಳಗಿನ ಯಾವ ಯುಗಕ್ಕೆ ಹೋಲುತ್ತದೆ? ಆಪ್ಷನ್ ಎ ವಿಕ್ರಮ ಯುಗ, ಆಪ್ಷನ್ ಬಿ ಗುಪ್ತರ ಯುಗ, ಆಪ್ಷನ್ ಸಿ ಹರ್ಷ ಯುಗ, ಆಪ್ಷನ್ ಡಿ ಮೇಲಿನವು ಯಾವುದು ಅಲ್ಲ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಹರ್ಷ ಯುಗ. ಫ್ರೆಂಡ್ಸ್, ಇವತ್ತಿನ ಎರಡನೇ ಕ್ವಶನ್ ನೋಡೋಣ ಬನ್ನಿ. ಪೂರ್ವ ಭಾರತ ಸಂಘವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1865, ಆಪ್ಷನ್ ಬಿ 1887, ಆಪ್ಷನ್ ಸಿ 1886, ಆಪ್ಷನ್ ಡಿ 1770. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1886. ಅದೇ ರೀತಿಯಾಗಿ ಇವಾಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ಮಹಾರಾಜ ರಂಜಿತ್ ಸಿಂಗ್ ಯಾವ ವರ್ಷದಲ್ಲಿ ನಿಧನರಾದರು? ಆಪ್ಷನ್ ಎ 1825, ಆಪ್ಷನ್ ಬಿ 1837, ಆಪ್ಷನ್ ಸಿ 1838, ಆಪ್ಷನ್ ಡಿ 1839. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 1839. ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. 1908ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಲಂಡನ್ ಶಾಖೆಯಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಆಗ್ ಖಾನ್, ಆಪ್ಷನ್ ಬಿ ಅಮೀರ್ ಅಲಿ, ಆಪ್ಷನ್ ಸಿ ಲಿಯಾಖತ್ ಅಲಿ ಖಾನ್, ಆಪ್ಷನ್ ಡಿ ಎಂ.ಎ. ಜಿನ್ನಾ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಅಮೀರ್ ಅಲಿ. ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ಚಾಲುಕ್ಯ ರಾಜವಂಶದ ಸ್ಥಾಪಕ ಯಾರು? ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಬಿ ಕೀರ್ತಿವರ್ಮನ ಒಂದು, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ ಡಿ ಪುಲಕೇಶಿ ಒನ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಪುಲಕೇಶಿ. ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ವಿಶ್ವದ ಮೊದಲ ತೈಲ ವರ್ಣಚಿತ್ರಗಳು ಈ ಕೆಳಗಿನ ಯಾವ ದೇಶದಲ್ಲಿ ಕಂಡು ಬಂದಿವೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ದಂಡಕಾರಣ್ಯವು ಭಾರತದ ಯಾವ ಭಾಗದಲ್ಲಿದೆ? ಆಪ್ಷನ್ ಎ ಪೂರ್ವ, ಆಪ್ಷನ್ ಬಿ ಮಧ್ಯ, ಆಪ್ಷನ್ ಸಿ ಪಶ್ಚಿಮ, ಆಪ್ಷನ್ ಡಿ ಉತ್ತರ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಪೂರ್ವ. ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸಿ.ವಿ. ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಪಡೆದ ವರ್ಷ? ಆಪ್ಷನ್ ಎ 1925, ಆಪ್ಷನ್ ಬಿ 1930, ಆಪ್ಷನ್ ಸಿ 1909, ಆಪ್ಷನ್ ಡಿ 1933. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 1930. ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನ ಯಾವ ಗಿರಿಧಾಮವು ಹಿಂದೂ ದೇವತೆ ಶಾಮಲ್ಯದೇವಿ ಹೆಸರನ್ನು ಹೊಂದಿದೆ? ಆಪ್ಷನ್ ಎ ಸಿಮ್ಲಾ, ಆಪ್ಷನ್ ಬಿ ಮನಾಲಿ, ಆಪ್ಷನ್ ಸಿ ಕುಲು, ಆಪ್ಷನ್ ಡಿ ಸಪುತಾರ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇ ಸಿಮ್ಲಾ. ಅದೇ ರೀತಿಯಾಗಿ ಇವಾಗ ಹತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇಂಗ್ಲಿಷ್ ಕ್ವಶನ್. ದಿ ರೈನ್ ಕಮ್ಸ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ದಿ ಕ್ಲೌಡ್. ಆಪ್ಷನ್ ಎ ನಿಯರ್, ಆಪ್ಷನ್ ಬಿ ಇನ್, ಆಪ್ಷನ್ ಸಿ ಫ್ರಮ್, ಆಪ್ಷನ್ ಡಿ ಅಂಡರ್. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಇದೇ ಥರ ನಾನು ಹಳೆ ವಿಡಿಯೋದಲ್ಲಿ
ಸಾಲುಮರ ತಿಮ್ಮಕ್ಕ ಅವರಿಗೆ ನಾಡೋಜ ಪ್ರಶಸ್ತಿ ಯಾವಾಗ ನೀಡಿದ್ದಾರೆ ಅಂತ ಹೇಳಿದ್ದೇನೆ. ಇನ್ನು ನೋಡಿದಂದ್ರೆ ಪ್ಲೇಲಿಸ್ಟ್ ಐತೆ, ಹೋಗಿ ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.